ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಂಗಳೂರು ಬನ್ಸ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಂಗಳೂರು ಬನ್ಸನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಚ್ಚ ಬಾಳೆಯನ್ನು ತಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಬನ್ಸನ್ನು ಮಾಡ್ತೀರಾ ಅಂದರೆ ನೀವು 2-3 ಕೂಡ ತಗೋಬೋದು. ಆಮೇಲೆ ಬಾಳೆಹಣ್ಣಿನ ಜೊತೆ ಸಕ್ಕರೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. 4 ಟೀ ಸ್ಪೂನ್ ಬೆಲ್ಲ ಮತ್ತು ಮೊಸರನ್ನ ಆ್ಯಡ್ ಮಾಡಿ ಅದು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಸಣ್ಣದಾಗಿ ರುಬ್ಬಿರುವಂಥ ಒಂದು ಸ್ಮ್ಯಾಶನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆಯನ್ನು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪನೇ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಿಟ್ಟನ್ನು ಕಲಿಸ್ಕೊಬಿಟ್ರೆ ಗಟ್ಟಿಯಾಗುತ್ತೆ. ಗಟ್ಟಿ ಆಗಬಾರ್ದು, ಯಾಕಂದರೆ ಇಲ್ಲಿ ನಾವು ಯಾವುದೇ ನೀರನ್ನು ಆ್ಯಡ್ ಮಾಡಲ್ಲ. ಮೊಸರು ಬಾಳೆಹಣ್ಣಿನ ಪೇಸ್ಟ್ ಏನಿತ್ತು ಅದೇ ನೀರು. ಅದಕ್ಕೋಸ್ಕರ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿದಿಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇಲ್ಲಿ ಮಿದ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ತೆಳುವಿದ್ರೂ ಓಕೆ, ಚಪಾತಿ ಹದವಾಗಿದ್ದರೂ ಕೂಡ ಓಕೆ. ಈ ಹಿಟ್ಟನ್ನು ಚೆನ್ನಾಗಿ ಮಿದ್ದು ಚೆನ್ನಾಗಿ ಕಲಸಿ ನಾವು ಇದನ್ನು ನೆನೆಯೋದಕ್ಕೆ ಒಂದು 8 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಅಂದರೆ ರಾತ್ರಿ ಕಲಸಿದ್ರೆ ಬೆಳಗ್ಗೆ ಮಾಡ್ಬೋದು, ಬೆಳಗ್ಗೆ ಕಲಸಿಟ್ಟಿದ್ರೆ ರಾತ್ರಿ ಮಾಡ್ಬೋದು. ಆದರೆ ನಾನು ಇದನ್ನು ಒಂದು 4 ಅವರ್ ಅಷ್ಟೇ ನೆನೆಸಿದ್ದೆ. ಅಂತ ಸ್ಯಾಟರ್ಡೆ ಸ್ಕೂಲಿಂದ ಬಂದು ಹಿಟ್ಟನ್ನು ಕಲಸಿಟ್ಟು ಸಂಜೆ 7-7:15 ನಾನು ಇದನ್ನು ಮಾಡಿದೆ. ನಾನು ಇನ್ನೂ ಚೆನ್ನಾಗಿ ಜಾಸ್ತಿ ನೆನೆಸಿದರೆ ಚೆನ್ನಾಗಿ ಬರ್ತಾಯಿತ್ತು. ಈಗ ನಾವು ಚಪಾತಿಯ ಅರಿಯೋ ರೀತಿಯಲ್ಲೇ ಅರಿಬೇಕಾಗುತ್ತೆ ಬನ್ಸನ್ನು. ಅಂದರೆ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಅರಿಯಿದ್ರೆ ಸಾಕು. ಆದರೆ ಚಪಾತಿ ಅಷ್ಟು ತೆಳು ಇರಬಾರ್ದು. ಸ್ವಲ್ಪ ದಪ್ಪದಾಗಿ ನಾವು ಬನ್ಸನ್ನು ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ನಾವು ಜಾಸ್ತಿ ಫ್ಲೇಮನ್ನು ಕೊಟ್ಟು ಎಣ್ಣೆ ಕಾದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬನ್ಸನ್ನು ಬೇಯಿಸ್ಕೋಬೇಕು. ಬನ್ಸನ್ನು ಅರೆದು ಎಣ್ಣೆಗೆ ಹಾಕಿದ್ಮೇಲೆ ಅದ್ರ ಮೇಲೆ ಎಣ್ಣೆನ ಹಾಕ್ತಾ ಇರಬೇಕು. ಎಣ್ಣೆನ ಹಾಕ್ತಾ ಇದ್ದರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಲೋ ಫ್ಲೇಮಲ್ಲಿ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಬನ್ಸು ಒಳಗೆಲ್ಲ. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡಿರೋದ್ರಿಂದ ಇದನ್ನು ಹಾಗೆ ಕೂಡ ತಿನ್ಬೋದು. ಇಲ್ಲಾಂದರೆ ಇದು ಸಾಂಬಾರು, ಚಟ್ನಿ ಯಾವುದೇ ಒಂದು ಕಾಂಬಿನೇಷನಿಂದ ತಿಂದರೂ ಕೂಡ ಇದು ಜೊತೆಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ನಾನು ಸ್ನ್ಯಾಕ್ಸ್ಗೆ ಬನ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಒಂದು ಬಾಳೆಹಣ್ಣು ಯೂಸ್ ಮಾಡಿದ್ದು. ನಾನು ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡಿದ್ದೆ, ಗ್ರೀನ್ ಕಾಯಿ ಚಟ್ನಿ. ಕಾಯಿ ಚಟ್ನಿಗೂ ಬನ್ಸ್ಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಕಾಯಿ ಚಟ್ನಿ ಅಲ್ಲದೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ಬಾಳೆಹಣ್ಣು ಫ್ಲೇವರು, ಬೆಲ್ಲದ ಫ್ಲೇವರು ತಿಂತಾ ಘಮನೂ ಬರ್ತಾ ಇರುತ್ತೆ. ಸ್ಮೆಲ್ಲಲ್ಲೂ ಬಾಯೆಲ್ಲ ರುಚಿ ಬರ್ತಾ ಇರುತ್ತೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಕಾಫಿ ಜೊತೆ ಸಂಜೆ ಸ್ನ್ಯಾಕ್ಸ್ಗೆ ಸರ್ವ್ ಮಾಡಿದೆ.